ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕರಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು, ವರಮಹಾಲಕ್ಷ್ಮಿ ಹಬ್ಬವು ಈಗ ಎಲ್ಲರ ಮನೆಯಲ್ಲಿ ಸಡಗರ ಸಂಭ್ರಮ ಹಾಗೂ ಜೋರಾಗಿ ತಯಾರಿ ನಡೀತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಆರಾಧನೆ ಯಾವ ರೀತಿ ಮಾಡಬೇಕು, ಈ ಪೂಜೆಯ ಹಿನ್ನೆಲೆ ಏನು ಎಂದು ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ವಿಧಿವಿಧಾನ ಶಾಸ್ತ್ರೋಕ್ತವಾಗಿ ಮತ್ತು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು. ಲಕ್ಷ್ಮಿಯನ್ನು ಹೂಗಳಿಂದ ಮತ್ತು ಆಭರಣಗಳಿಂದ ಅಲಂಕರಿಸಿ ಮತ್ತು ಲಕ್ಷ್ಮಿಗೆ ವಿವಿಧ ನೈವೇದ್ಯಗಳನ್ನು ಇಡುವುದರಿಂದ ಈ ಪೂಜೆಯನ್ನು ಮಾಡುತ್ತಾರೆ. ಸುಮಂಗಲೆಯರ ಹಬ್ಬವಾದ ಈ ಹಬ್ಬ ತಮ್ಮ ಪತಿಯರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಸಿಗಲೆಂದು ಈ ವ್ರತಾಚರಣೆಯನ್ನು ಮಾಡುತ್ತಾರೆ. ಮುತ್ತೈದೆಯರು ಮತ್ತು ಮನೆ ಹೆಣ್ಣು ಮಕ್ಕಳು ಈ ಪೂಜೆಯನ್ನು ಮಾಡುವುದು ಕಾರಣವೇನೆಂದರೆ ಮನೆತನ ಮತ್ತು ಸಾಂಸಾರಿಕ ಜೀವನ ಚೆನ್ನಾಗಿರಲು ಹಾಗೂ ಸಕಲ ಸಂಪತ್ತನ್ನು ಸಿದ್ಧಿಸಿಕೊಳ್ಳಲು ಹಾಗೆಯೇ ಮನೆಯ ದಾರಿದ್ರ್ಯತನವನ್ನು ಹೋಗಲಾಡಿಸಲು ಈ ವ್ರತವನ್ನು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ವ್ರತಾಚರಣೆ ಮಾಡುತ್ತಾರೆ.
ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು? ಹೌದು, ಇದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಬಹಳ ಉತ್ತಮ. ಹಾಗೆಯೇ ಮಧ್ಯಾಹ್ನದ ಅಭಿಜಿನ ಮುಹೂರ್ತ ಮತ್ತು ಶುಭ ಸಂಧ್ಯಾ ಕಾಲದಲ್ಲಿ ಕೂಡ ಈ ಪೂಜೆಯನ್ನು ಮಾಡುತ್ತಾರೆ. ಒಟ್ನಲ್ಲಿ ಈ ಪೂಜೆಯನ್ನು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಮಾಡುವುದರಿಂದ ಶೀಘ್ರ ಫಲ ಸಿಗುತ್ತದೆ. ಈ ವರ್ಷ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ದಿನದಂದು ಮಾಡಬೇಕೆಂದು ತಿಳಿಯೋಣ. ಹೌದು, ಈ ವರ್ಷ ಅಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಗಸ್ಟ್ 5ರಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ಹಾಗೆಯೇ ಉಳಿದ 3 ಶುಕ್ರವಾರ ಅಂದರೆ ಶ್ರಾವಣ ಮಾಸದ ಉಳಿದ 3 ಶುಕ್ರವಾರವೂ ಕೂಡ ಈ ಪೂಜೆಯನ್ನು ಮಾಡಬಹುದು. ಒಟ್ಟಾರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಮಾಡುವುದರಿಂದ ಎಲ್ಲರ ಮನೆಯಲ್ಲಿ ಒಳ್ಳೆ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಲಭಿಸುತ್ತದೆ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.